2024ರಲ್ಲಿ ಬ್ಲಾಕ್ ಬಸ್ಟರ್ ಕೊಟ್ಟಂತಹ ಮ್ಯಾಕ್ಸ್ ಸಿನಿಮಾದ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಹಾಗೂ ಹೀರೋ ಕಿಚ್ಚ ಸುದೀಪ ಅವರು ಈಗ ತಮ್ಮ ಕಿಚ್ಚ 47 ಎನ್ನುವ ಹೊಸ ಸಿನಿಮಾದ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅದೇ ಡೆಡ್ಲಿ ಕಾಂಬಿನೇಷನ್ ಮತ್ತೊಮ್ಮೆ ಹೊಸ ಚಿತ್ರವನ್ನು ತೆರೆ ಮೇಲೆ ತರೋಕೆ ಸಿದ್ಧವಾಗಿದೆ. ಕಿಚ್ಚ ಸುದೀಪ ಅವರನ್ನು ತೆರೆ ಮೇಲೆ ಫುಲ್ ಮಾಸ್ ಅವತಾರದಲ್ಲಿ ತೋರಿಸಿದ ವಿಜಯ್ ಕಾರ್ತಿಕ್ ಅವರು ಮತ್ತೊಮ್ಮೆ ಡೈರೆಕ್ಷನ್ಗೆ ಇಳಿದಿದ್ದಾರೆ ಸುದೀಪ್ ಅವರಿಗೋಸ್ಕರ. ಬಟ್ ಸುದೀಪ್ ಅಭಿಮಾನಿಗಳಿಗೆ ಮತ್ತು ಕನ್ನಡ ಸಿನಿ ಆಡಿಯನ್ಸ್ಗೆ ಕಾಡ್ತಾ ಇರೋ ಪ್ರಶ್ನೆ, ಇದು ಮ್ಯಾಕ್ಸ್ 2 ಸಿನಿಮಾನಾ ಅಂತ. ಅದರ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಪ್ರೆಸ್ ಮೀಟ್ನಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹೌದು, ಮ್ಯಾಕ್ಸ್ ಬ್ಲಾಕ್ ಬಸ್ಟರ್ ಆದ ನಂತರ ಮ್ಯಾಕ್ಸ್ 2ಗೆ ವೇಟ್ ಮಾಡ್ತಾ ಇದ್ದ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆಯಾದರೂ ಹೊಸ ಥರದ ಸಿನಿಮಾ ಕೊಡೋಕ್ಕೆ ಮುಂದಾಗಿದ್ದಾರೆ ವಿಜಯ್ ಕಾರ್ತಿಕೇಯ ಹಾಗೂ ಕಿಚ್ಚ ಸುದೀಪ ಅವರು. ಹೌದು, ಕಿಚ್ಚ 47 ಮ್ಯಾಕ್ಸ್ನ 2ನೇ ಭಾಗ ಅಥವಾ ಕಂಟಿನ್ಯೂಷನ್ ಕತೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕಿಚ್ಚ ಸುದೀಪ ಹಾಗೂ ವಿಜಯ್ ಕಾರ್ತಿಕೇಯ ಅವರು. ವೀರ ಮದಕರಿ ಸಿನಿಮಾದಲ್ಲಿ ಮುತ್ತತ್ತಿ ಪಾತ್ರವನ್ನು ಮಾಡಿದ್ದ ಸುದೀಪ್ ಅವರು ಅದೇ ಥರದ ರೀತಿಯಲ್ಲಿ ಈ ಕಿಚ್ಚ 47 ಇರುತ್ತೆ ಎಂದು ಸುದೀಪ್ ಅವರು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ ಅವರು ಅಭಿಮಾನಿಗಳಿಗೋಸ್ಕರ ಬಿಗ್ ಬಾಸ್ನೊಂದಿಗೆ ಈಗ ಎರಡು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದು ಆದಷ್ಟು ಬೇಗ ತೆರೆ ಮೇಲೆ ಮತ್ತೆ ಅಭಿಮಾನಿಗಳನ್ನು ರಂಜಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಕಿಚ್ಚ 47 ಸಿನಿಮಾ ಬೆಳ್ಳರಂಗ ಭಾಷೆಗಿಂತ ಮುಂಚೆ ಬರುತ್ತಾ ಅಥವಾ ಅದಾದ ರಿಲೀಸ್ ಆದಮೇಲೆ ಬರುತ್ತಾ ಅಂತ ಕಾದು ನೋಡಬೇಕು. ಮತ್ತೆ ಸಕ್ಸಸ್ ಕಾಂಬೋನ ಜೋಡಿಯಲ್ಲಿ ಬರ್ತಾ ಇದೆ ಕಿಚ್ಚ 47 ಸಿನಿಮಾ. ಬಿಗ್ ಬಾಸ್ ರಿಯಾಲಿಟಿ ಶೋ ಬೆಳ್ಳರಂಗ ಭಾಷಾ ಮತ್ತು ಕಿಚ್ಚ 47 ಸಿನಿಮಾನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಕಿಚ್ಚ ಸುದೀಪ ಅವರು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಇನ್ನು ಬಿಗ್ ಬಾಸ್ ಕೂಡ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಬರಲಿದೆ ಎಂದು ಕಿಚ್ಚ ಸುದೀಪ್ ಅವರು ಸಣ್ಣದೊಂದು ಹಿಂಟನ್ನು ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಬ್ಯುಸಿಯಾಗಿರೋ ನಟರಲ್ಲೂ ಕಿಚ್ಚ ಸುದೀಪ ಅವರು ಕೂಡ ಒಬ್ಬರು. ಹೌದು, ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಕ್ರೀಡೆ ಹಾಗೂ ಇನ್ನಿತರ ಕ್ಷೇತ್ರದಲ್ಲೂ ತುಂಬಾ ಬ್ಯುಸಿಯೆಸ್ಟ್ ಪರ್ಸನ್. ಕಿಚ್ಚ 47ನ ಟೈಟಲ್ ಆದಷ್ಟು ಬೇಗ ಅನೌನ್ಸ್ ಮಾಡಿ ರಿವೀಲ್ ಮಾಡಲಿ ಎಂದು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇದಾಗಿತ್ತು ಕಿಚ್ಚ 47ನ ಮಾಹಿತಿ. ಮತ್ತಷ್ಟು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ನಮಸ್ಕಾರ.